ನೆನ್ನೆ ನನ್ನ ಮನೆಗೆ ಹೋಗೋಷ್ಟರಲ್ಲೇ ಮಗು ಹತ್ತು ಊಟನೂ ಮಾಡ್ದೆ ಹಾಗೆ ಮಲಗಿಬಿಟ್ಟಿತ್ತು ಮೇಡಮ್. ನಾನು ನಿನ್ನೆ ಹೇಳ್ದಾಗೆ ವಾರ ಎಲ್ಲ ಲೇಟಾಗಿ ಬಂದರೆ ಮನೆಗೆ ಸೇರಿಸಲ್ಲ ಅಂದ್ಬಿಟ್ರು ಮೇಡಮ್. ಮೇಡಮ್ ನಮ್ಮ ಮನೆಯಲ್ಲಿ ನೀವು ಕೆಲ್ಸಕ್ಕೆ ಹೋಗಿ ಉದ್ಧಾರ ಮಾಡಿದ್ದು ಸಾಕು, ಮನೇಲೆ ತೆಪ್ಪಗೆ ಬಿದ್ದಿರೋ ಅಂತ ಹೇಳಿದ್ರು ಮೇಡಮ್. ಈ ಶುಂಠಿ ಶಂಕರಂದು ಅತಿ ಆಯಿತು. ಇದಕ್ಕೇನಾದರೂ ಒಂದು ಮಾಡಲೇಬೇಕಲ್ಲ. ನಿಮ್ಮ ಹತ್ರ ಯಾರತ್ರನಾದರೂ ಎಕ್ಸ್ಟ್ರಾ ಸಿಮ್ ಇದೆಯಾ? ಮೇಡಮ್ ನನ್ನ ಹತ್ರ ಇದೆ. ಬಾಯ್ ಫ್ರೆಂಡ್ಗೆ ಆಟಾಡ್ಸೋಣ ಅಂತ ಒಂದು ಎಕ್ಸ್ಟ್ರಾ ಸಿಮ್ ತೊಗೊಂಡಿದ್ದೆ. ಆಕ್ಟಿವೇಟ್ ಆಗಿದೆ, ಆದರೆ ಇನ್ನೂ ಯೂಸ್ ಮಾಡಿಲ್ಲ. ಹೌದಾ, ಸೂಪರ್. ನೀವು ಕೊಡಿಯೋದನ್ನ ಮಾಡ್ತೀನಿ ಅವನಿಗೆ. ಇವತ್ತಿನ ಫ್ರೀ ನೆಟ್ವರ್ಕ್ಸ್ ಕಾಲದಲ್ಲೂ ಮಿಸ್ ಕಾಲ್ ಕೊಡೋರು ಇದ್ದಾರಾ, ಅಥವಾ ಮೇ ಬಿ ನೆಟ್ವರ್ಕ್ ಡ್ರಾಪ್ ಆಗಿರ್ಬೋದಾ? ಯು ನೆವರ್ ನೋ. ನನಗೆ ಮಿಸ್ ಕಾಲ್ ಕೊಡೋ ಸ್ಟುಪಿಡಿಟಿ ಯಾರಿಗಿದೆ? ಈಗ ಬರೀ ಮಿಸ್ಡ್ ಕಾಲ್ ಕೊಟ್ಟಿದ್ದೀನಿ. ಇದು ಜಸ್ಟ್ ಸ್ಯಾಂಪಲು. ಇದೇ ಥರ ಆಟ ಆಡಿಸಿ ಪನಿಷ್ಮೆಂಟ್ನ ವಾಪಸ್ ತೆಗೆಸಲಿಲ್ಲ. ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಏನು ತಮಾಷೆನ? ಹಲೋ ಭಾವ, ಹೇಗಿದ್ದೀರಾ? ಅದು ಹುಡುಗಿ ವಾಯ್ಸು. ನನ್ನ ನಂಬರ್ ಹುಡುಗಿ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯ? ಬೇಕು ಅಂತಾನೆ ಕಾಟ ಕೊಡ್ತಿರ್ತಾರೆ. ಗೊತ್ತಾಯ್ತಲ್ಲ, ನಾನು ಹೇಳ್ದಾಗೆ ಮಾಡಬೇಕು. ಈಗ ಡಯಲ್ ಮಾಡ್ತೀನಿ. ಬ್ಯಾಡ ಹೋಗು ಅಂದ್ಬಿಟ್ಲು, ನಾನು ಸೀದಾ ಬಂದ್ಬಿಟ್ಟೆ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಒಂದನ್ನು ಒತ್ತಿ. ಕಂಪನಿ ಕಾಲ್. ಯಾರೋ ಬೇಕು ಅಂತ ಆಟ ಆಡಿಸ್ತಿರ್ಬೇಕು. ಯಾರು ಹೇಗೆ ಆಟ ಆಡಿಸ್ತಾರೆ? ಅಬ್ಸಲ್ಯೂಟ್ ಟೈಮ್ ವೇಸ್ಟ್. ಫೋನ್ ಇಟ್ಬಿಡಿ ಬಾಬಾ. ಭಾವನ ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಎರಡನ್ನು ಒತ್ತಿ. ಒತ್ತೋದು ಬಿಡೋದು ನನ್ನ ಇಷ್ಟ ರೀ. ಯಾರೇ ನೀವು? ಯಾಕೆ ನೀವು ತಲೆ ತಿಂತಿದ್ದೀರಾ? ಈ ವಯಸ್ಸಲ್ಲಿ ಮಾಡೋದು ಗೊತ್ತಾಗೋದಿಲ್ಲ. ನಿಂತ್ಕೊಂಡ್ರು ಕುತ್ಕೊಂಡ್ರು ಸರಿಯಾಗೋದಿಲ್ಲ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಮೂರನ್ನು ಒತ್ತಿ. ಧೈರ್ಯ ಅಂದ್ರೆ ನನ್ನ ಎದುರುಗಡೆ ಬಂದು ಮಾತಾಡಿ. ಬರ್ತೀನಿ ಬಾಬಾ. ಊರಿಗೊಂದೋಳು ನೀರಿಗೋರಲ್ವಾ? ಖಂಡಿತ ಬರ್ತೀನಿ. ಮೇಡಮ್, ಇದೆಲ್ಲ ವರ್ಕ್ ಆಗುತ್ತೆ ಅಂತೀರಾ? ಆಗುತ್ತೋ ಬಿಡುತ್ತೋ, ಆದರೆ ನಾವು ಆಗುತ್ತೆ ಅಂತಾನೆ ಅನ್ಕೋಬೇಕು. ಸದ್ಯಕ್ಕೆ ಡೋಸ್ ಸಾಕು. ಮುಂದಿದೆ ಬಾಡೂಟ. ನಾಮ ಎಳಿಯೋದೆ, ಮರಿ ಹೊಡೆಯೋದೆ. ಸದ್ಯ ಫೋನ್ ಸೈಲೆಂಟಲ್ಲಿದೆ. ಫೋನ್ ಬಂದಿದ್ದು ಅಮ್ಮಂಗೆ ಗೊತ್ತಾಗಿಲ್ಲ. ಇಲ್ಲಿ ನಮ್ಮ ಮದರ್ ಇಂಡಿಯಾ ಸಾರಿಕಾನ ಮದುವೆ ಮಾಡ್ಕೊಂತ ತಲೆ ತಿಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳೋಣ ಅಂದರೆ ಕಾಲ್ ಕಟ್ ಮಾಡ್ತಿರಲ್ರಿ. ಹುಡುಗರುಗಳನ್ನೆಲ್ಲ ಕೂಡಾಕಿ ದೊಡ್ಡ ಕಾದಂಬರಿನೇ ಬರಿಬೋದು. ಬಟ್ರೆ
ನೀವು ಅವಾಗವಾಗ ನಿಜ ಹೇಳ್ತಿರ್ತೀರಪ್ಪ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮೂಲಮು. ಇರು, ನಾನು ನೋಡ್ತೀನಿ. ಹಲೋ ಹಲೋ ಪರಿ, ಅಕ್ಕ. ಹಲೋ 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 ಅಕ್ಕ. ಹಾಳಾದ ಫೋನು, 3 ದಿವಸದ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ನಿಮ್ಮ ದೊಡ್ಡಮ್ಮ ಫೋನ್ ಮಾಡಿದ್ರು ಕಣೆ, ನಿನ್ನ ಮೊಬೈಲಿಂದ ಒಂದು ಕಾಲ್ ಮಾಡ್ತೀನಿ. ಹಲೋ ಪರಿ, ನೀನೇನಾ? ಫೋನ್ ಕಟ್ಟಾಯ್ತು ಕಣೆ. ನಮ್ಮನೆ ಫೋನ್ ಸರಿ ಇಲ್ಲಕ್ಕ, ಅದಕ್ಕೆ ಆರ್ತಿ ನಂಬರಿಂದ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಗೆ ಬಂದು ಮಾತಾಡೋಣ ಅಂದ್ಕೊಂಡೆ ಕಣೆ. ಆದರೆ ಆದ್ಯ ಬಸ್ರಿ ಅಲ್ವಾ, ಪಾಪ ಅವಳಿಗಿದೆಲ್ಲ ಹೊಸ್ತು, ಒಬ್ಬಳನ್ನೇ ಬಿಟ್ಟು ಬಂದರೆ ಎಲ್ಲಿ ಗಾಬರಿ ಆಗ್ತಾಳೋ ಅಂತ ಸುಮ್ಮನಾದೆ. ಹಲೋ ಹಲೋ ಮತ್ತೆ ಕೇಳಿಸ್ತಿಲ್ಲ ಕಣೆ, ಏನಾಯ್ತು ಏನೋ. ಅಮ್ಮು ಜೋರಾಗಿ ಕೇಳತ್ತಾರ, ಅದೇನೋ ಸ್ಪೀಕರ್ ಮಾಡ್ತಾಳಲ್ಲ, ಮಳೆ ಲೌಡ್ ಸ್ಪೀಕರ್ ಅಮ್ಮ. ಅದೇನೋ ಮಾಡಿ. ಪರಿ, ಕೇಳಿಸ್ತಾ ಇದ್ದೇನೆ? ಅಮ್ಮ ಹೀಗೆ ಮಾತಾಡು, ಕೇಳಿಸುತ್ತೆ. ಈಗ ಚೆನ್ನಾಗಿ ಕೇಳ್ತಿದೆ ಅಕ್ಕ. ಏನು ಸಮಾಚಾರ? ಅಜ್ಜಿ ಆಗ್ತಿದ್ದೀನಿ ಅಂತ ಜಂಬ ಬಂತೋ ಹೇಗೆ? ಇಲ್ಲ ಕಣೆ, ಆ ಥರ ಏನಿಲ್ಲ. ನೀನು ಬಂದರೆ ತಪ್ಪೇನೂ ಇಲ್ಲ ಅಕ್ಕ. ಆದ್ಯನಕ್ಕೆ ಕೊಡಬೇಕು ಅಂತ ತಿಂಡಿಗಳೆಲ್ಲ ಮಾಡಿಟ್ಟಿದ್ದೀನಿ. ಪಾಪು ಆರೋಗ್ಯವಾಗಿರಲಿ ಅಂತ ಅಂಟಿನುಂಡೆ, ಲೇಹ್ಯ ಎಲ್ಲ ರೆಡಿ ಮಾಡಿದ್ದೀನಿ. ಬಸ್ಸಿಗೆ ಬೈಕೆ ಅಂತ ಮಾವಿನಕಾಯಿ ತೊಕ್ಕು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಕೊಡಬೇಕು ಅಂದ್ಕೊಂಡಿದ್ದೆ ಅಕ್ಕ. ಇದಕ್ಕೆ ಹೇಳೋದು, ನೀನಿದ್ರೆ ನನಗೆ ಧೈರ್ಯ ಜಾಸ್ತಿ ಅಂತ. 4 ಮಕ್ಕಳನ್ನ ಹೆತ್ತಿರೋ ನಿನಗೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಪರಿ, ಇನ್ನೊಂದು ಸಿಹಿ ಸುದ್ದಿ ಇದೆ ಕಣೆ. ಹೌದಾ ಅಕ್ಕ? ಏನು ವಿಷಯ? ಆದಿನ ಹೊಟ್ಟೆಲೇನಾದರೂ ಅವಳಿ ಜವಳಿ ಇದಾವ? ಅದಲ್ಲ ಪರಿ, ನಮ್ಮ ಸಾರಿಕಾಗೂ ಮದುವೆ ನಿಶ್ಚಯ ಮಾಡೋಣ ಅಂದ್ಕೊಂಡಿದ್ದೀವಿ. ಹೌದಾ ಅಕ್ಕ? ಒಳ್ಳೆ ಸುದ್ದಿನೇ ಹೇಳಿದೆ. ಯಾರಕ್ಕ ಹುಡುಗ? ಇನ್ಯಾರು ಪರಿ, ನಮ್ಮ ಆತ್ಯ ಅಣ್ಣ ವಿಕ್ರಾಂತು. ಹೋಗಿ ಮೇಡಮ್, 5 ಗಂಟೆ ಆಗ್ತಾ ಬಂತು. ಎಲ್ಲರೂ ಒಟ್ಟಿಗೆ ಹೋಗೋದಾ ಅಂತ ಕೇಳಿ ಮೇಡಮ್. ಹೋಗಿ ಮೇಡಮ್. ಇವತ್ತಂತೂ ಓಟಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮೇಡಮ್. ಹೋಗಿ ಮೇಡಮ್, ಕೇಳಿ. ಬಾಸು ಕ್ಯಾಬಿನಲ್ಲೇ ಇದ್ದಾರೆ. ಆ ಮೀಟಿಂಗು ಈ ಮೀಟಿಂಗು ಅಂತ ಹೋಗ್ಬಿಟ್ರೆ ನಾವು 8 ಗಂಟೆ ತನಕ ಆಫೀಸಲ್ಲೇ ಸಾಯ್ಬೇಕಾಗುತ್ತೆ ಮೇಡಮ್. ಪ್ಲೀಸ್ ಹೋಗಿ ಮೇಡಮ್, ನೀವೇನಾದರೂ ಮಾಡಬೇಕು. ಆಯಿತು, ಕೇಳ್ತೀನಿ.